ಸ್ನೇಹಿತರೆ, ಯಾವುದೇ ಮೇಲ್ ಬಾಡಿಯ ತುಂಬಾ ಇಂಪಾರ್ಟೆಂಟ್ ಸೆಲ್ ಅಂದ್ರೆ ವೀರ್ಯ, ಸ್ಪರ್ಮ್. ಅದರ ನಾಶ ಮಾಡೋದು ಅಂದ್ರೆ ಶರೀರದ ನಾಶ ಮಾಡೋದು. ಮತ್ತೆ ಇವಾಗ್ಲಿನ ಸಮಯದಲ್ಲಿ ಇದೇ ನಡೀತಾ ಇದೆ, ಇದೇ ಆಗ್ತಾ ಇದೆ. 95% ಯೂತ್ ತಮ್ಮ ಸೀಮನ್ನ ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಪಡೆಯೋದಕ್ಕೆ ಅವರು ಸೀಮನ್ನ ನೀರ್ ತರ ವೇಸ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ನಿಮಗೇನ್ ಗೊತ್ತಿದ್ಯಾ ಇದರ ಎಷ್ಟು ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಇದೆ ಅಂತ? ನನಗೆ ಗೊತ್ತಿದೆ, ನಮ್ಮ ಆಡಿಯನ್ಸ್ ಏನಿದಾರೋ ಅವರಲ್ಲಿ ಹೆಚ್ಚು ಯೂತ್ಸ್ ಇದ್ದಾರೆ. ಅದರಲ್ಲಿ ನನ್ನ ಜವಾಬ್ದಾರಿ ಆಗುತ್ತೆ ಇದನ್ನ ಹೇಳೋದು. ಯಾವ ಸುಂದರ ಸ್ತ್ರೀನ ನೀವು ಇಮ್ಯಾಜಿನ್ ಮಾಡಿ ಕರ್ಮಕಾಂಡನ ಮಾಡ್ತಾ ಇದ್ರು, ಅದರ ಕಾರಣದಿಂದ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ, ನಿಮ್ಮ ಮುಂದಿನ ಬರೋ ಲೈಫ್ಗೆ ಹೇಗೆ ಪ್ರಭಾವ ಬೀಳುತ್ತೆ, ಮತ್ತೆ ಯಾಕೆ ನಿಮಗೆ ಈ ಜೀವನ ಶಕ್ತಿನ ಬರ್ಬಾದ್ ಮಾಡಬಾರ್ದು. ಅದಕ್ಕೆ ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಏನಾದ್ರೂ ನೀವು ನಿಮ್ಮ ಲೈಫ್ ಇಂದ ಸ್ವಲ್ಪನೂ ಇಷ್ಟಪಡ್ತಿದ್ರೆ. ಮತ್ತೆ ಎಲ್ಲಕ್ಕಿಂತ ಮೊದಲು ಮಾತಾಡೋಣ, ಸೀಮನ್ ಇಷ್ಟು ಇಂಪಾರ್ಟೆಂಟ್ ಯಾಕಿದೆ. ಸ್ನೇಹಿತರೆ, ಸೀಮನ್ ಪ್ರತಿ ಹನಿ ಮಗು ಆಗುವ ಕ್ಷಮತೆ ಇರುತ್ತೆ. ಇದರಲ್ಲಿ ಎಲ್ಲಾ ರೀತಿಯ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಅದು ಬಾಡಿನ ಸ್ಟ್ರಾಂಗ್ ಅಂಡ್ ಮಸ್ಕ್ಯುಲರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಒಂದು ತುಂಬಾ ಲಾಂಗ್ ಪ್ರೊಸೀಜರ್ ಇದೆ, ಅದು ಕೊನೆಯಲ್ಲಿ ಸೀಮನ್ ಆಗುತ್ತೆ. ಅದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್. ಸೀಮನ್ ಅಲ್ಲಿ ಎಷ್ಟು ಪವರ್ ಇದೆ ಅದನ್ನ ನಿಮಗೆ ಪರಿಚಯ ಮಾಡಿಸೋದಕ್ಕೆ 4 ಎಕ್ಸಾಂಪಲ್ಸ್ ನ ಕೊಡ್ತಾ ಇದ್ದೀನಿ. ಮೊದಲನೇ ಎಕ್ಸಾಂಪಲ್, ಮೊಹಮ್ಮದ್ ಅಲಿ. ಅವರು 3 ಸರಿ ವರ್ಲ್ಡ್ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ದಾರೆ. ಅವರ ಬಗ್ಗೆ ಜನರ ಹೇಳಿಕೆ ಇದೆ, ಯಾವಾಗ ಇವರು ಫೈಟ್ ಮಾಡ್ತಿದ್ರು ಆಗ ನೀವು ಇವ್ರ ಮೇಲೆ ಹಣ ಹಾಕಿದ್ರೆ ಆಗ ನೀವು ತುಂಬಾ ಶ್ರೀಮಂತರಾಗ್ತೀರಾ. ಯಾಕಂದ್ರೆ ಈ ವ್ಯಕ್ತಿ ಯಾವತ್ತೂ ಸೋಲೋದೇ ಇಲ್ಲ. ಮತ್ತೆ ಇವರಿಗೆ ಇದೇ ಶಕ್ತಿಯ ಕ್ರೆಡಿಟ್ ಹೋಗುತ್ತೆ ಸೀಮನ್ ರಿಟೆನ್ಷನ್ ಗೆ. ಹೌದು, ಮೊಹಮ್ಮದ್ ಅಲಿ ಸೀಮನ್ ರಿಟೆನ್ಷನ್ ಮೇಲೆ ತುಂಬಾ ವಿಶ್ವಾಸ ಮಾಡ್ತಾರೆ. ಬಾಕ್ಸಿಂಗ್ ಮ್ಯಾಚ್ ಗಿಂತ ಮುಂಚೆ ಎಜಾಕ್ಯುಲೇಟ್ ಆಗದೇನೆ ಅವರು ತಯಾರಿ ಮಾಡ್ತಾ ಇದ್ರು. ಅದರಿಂದ ಅವರ ಪ್ರಿಪರೇಷನ್ ಗೆ ಇನ್ನೂ ಹೆಚ್ಚು ಬೂಸ್ಟ್ ಸಿಗ್ತಾ ಇತ್ತು. ಅವ್ರ ಪ್ರಕಾರ ಅಲಿ ಹೇಳ್ತಾರೆ, ಸೀಮನ್ ರಿಟೆನ್ಷನ್ ಇಂದ ಬಾಡಿಲಿ ಒಂದು ಬೇರೆ ರೀತಿಯ ಎನರ್ಜಿ ಪ್ರಭಾವ ಆಗುತ್ತೆ. ಅದು ಅವರಿಗೆ ಯಾವುದೇ ಮ್ಯಾಚ್ ಸೋಲೋದಕ್ಕೆ ಬಿಡಲ್ಲ. ಬೇರೆ ಎಕ್ಸಾಂಪಲ್ ಇದೆ ನಿಕೋಲಾ ಟೆಸ್ಲಾ. ಇವರ ಹೆಸರಂತೂ ನೀವು ಕೇಳೇ ಇರ್ತೀರಾ. ಇವರು AC ಕರೆಂಟ್ ಕಂಡು ಹಿಡಿದಿದ್ರು. ನಿಕೋಲಾ ಅವರ ಇಡೀ ಲೈಫ್ ವರ್ಜಿನ್ ಇದ್ರು. ಅದರ ಹಿಂದೆ ಅವರ ನಂಬಿಕೆ ಇತ್ತು. ಒಬ್ಬ ಸೈಂಟಿಸ್ಟ್ ಗೆ ಇಮ್ಯಾಜಿನೇಷನ್ ಮತ್ತೆ ಕ್ರಿಯೇಟಿವಿಟಿಯ ಅವಶ್ಯಕತೆ ಇರುತ್ತೆ. ಮತ್ತೆ ಕ್ರಿಯೇಟಿವಿಟಿ ಬರುತ್ತೆ ಸೀಮನ್ ರಿಟೆನ್ಷನ್ ಮಾಡೋದ್ರಿಂದ. ಮೂರನೇ ಎಕ್ಸಾಂಪಲ್, ಸ್ಟೀವ್ ಜಾಬ್ಸ್. ಅವ್ರ ಫಾರ್ಮರ್ ಗರ್ಲ್ ಫ್ರೆಂಡ್ ಅವರ ಹೇಳಿಕೆ ಇದೆ, ಸ್ಟೀವ್ ಕ್ಲೈಮ್ಯಾಕ್ಸ್ ನ ಇಷ್ಟಪಡ್ತಿರ್ಲಿಲ್ಲ. ಸ್ಟೀವ್ ಎಜಾಕ್ಯುಲೇಟ್ ಮಾಡಬಾರ್ದು ಅಂತ ಇದ್ರು. ಯಾಕಂದ್ರೆ ಅವರು ಈ ಪವರ್ಫುಲ್ ಎನರ್ಜಿ ಯೂಸ್ ಮಾಡ್ಲಿ ತಮ್ಮ ವೆಲ್ತ್ ಮಾಡೋದ್ರಲ್ಲಿ, ತಮ್ಮ ಇಮ್ಯಾಜಿನೇಷನ್ ಅಂಡ್ ಕ್ರಿಯೇಟಿವಿಟಿನ ಶಾರ್ಪ್ ಮಾಡೋದ್ರಲ್ಲಿ. ನಾಲ್ಕನೇ ಎಕ್ಸಾಂಪಲ್, ಡೇವಿಡ್ ಹೇ. ಡೇವಿಡ್ ಒಬ್ಬ ಬಾಕ್ಸರ್. ಅವರು ಕ್ರೂಸರ್ ವೇಟ್ ಅಂಡ್ ಹೆವಿ ವೇಟ್ ಎರಡರಲ್ಲೂ ಬಾಕ್ಸಿಂಗ್ ಚಾಂಪಿಯನ್ ಆಗಿದ್ರು. ಇವರು ಹೇಳ್ತಾರೆ, ಇದೆಲ್ಲ ಒಂದು ಪಾಯಿಂಟ್ ತನಕ ಸಾಧ್ಯ ಆಗಿದ್ದೆ ಸೀಮನ್ ರಿಟೆನ್ಷನ್ ನ ಕಾರಣದಿಂದ. ಇವರು ಹೇಳ್ತಾರೆ, ನಾನು ಬಾಕ್ಸಿಂಗ್ ರಿಂಗ್ ಒಳಗಡೆ ಹೋಗೋದಕ್ಕಿಂತ ಮುಂಚೆ 6 ವಾರಗಳ ತನಕ ಎಜಾಕ್ಯುಲೇಟ್ ಮಾಡೋದಿಲ್ಲ. ಮತ್ತೆ ಏನಾದ್ರೂ ಇದನ್ನ ಬೇರೆ ಬಾಕ್ಸರ್ ಮಾಡೋದ್ರಲ್ಲಿ ಸಫಲರಾದ್ರೆ ಆಗ ಅವನು ಮುಂದಿನ ಬಾಕ್ಸಿಂಗ್ ಚಾಂಪಿಯನ್ ಆಗ್ತಾನೆ. ಮತ್ತೆ ಇದು ಕೇವಲ 4 ಎಕ್ಸಾಂಪಲ್ಸ್. ಆದ್ರೆ ಈ ರೀತಿ ಸಾವಿರಾರು ಜನ ನಿಮಗೆ ಬೇರೆ ಬೇರೆ ಫೀಲ್ಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅವರು ತಮ್ಮ ಸಕ್ಸಸ್ ನ ಕ್ರೆಡಿಟ್ ಸೀಮನ್ ರಿಟೆನ್ಷನ್ ಗೆ ಕೊಡ್ತಾರೆ. ಜನರು ಸೀಮನ್ ರಿಟೆನ್ಷನ್ ನ ಯೂಸ್ ಮಾಡಿ ತುಂಬಾ ದೊಡ್ಡ ದೊಡ್ಡ ಸಾಧನೆಗಳು ಮಾಡಿದ್ದಾರೆ. ಅದಕ್ಕೆ ಯೋಚನೆ ಮಾಡಿ, ನೀವು ಇದರ ಶಕ್ತಿಯಿಂದ ಚಿಕ್ಕ ಪುಟ್ಟ ಕನಸುಗಳಂತೂ ತುಂಬಾ ಸುಲಭವಾಗಿ ಪೂರ್ತಿ ಮಾಡಬಹುದು. ನಿಮಗೆ ನಿಮ್ಮ ಸೆಕ್ಸುವಲ್ ಎನರ್ಜಿನ ಕನ್ವರ್ಟ್ ಮಾಡಬೇಕು ಫಿಸಿಕಲ್ ಎನರ್ಜಿನಲ್ಲಿ. ಮತ್ತೆ ಆಗ ನೋಡಿ ನಿಮ್ಮ ಎಲ್ಲಾ ಕನಸುಗಳು ಎಷ್ಟು ಬೇಗ ಸಾಕಾರ ಆಗುತ್ತೆ. ಈಗ ನಾನು ನಿಮಗೆ ಹೇಳ್ತೀನಿ, ಕೇವಲ 30 ದಿನ ಏನಾದ್ರೂ ನೀವು ನೋ ಫ್ಯಾಪ್ ಮಾಡಿದ್ರೆ, ಸೀಮನ್ ರಿಟೆನ್ಷನ್ ಮಾಡಿದ್ರೆ ಆಗ ನಿಮ್ಮ ಬಾಡಿಲಿ ಏನೇನ್ ಚೇಂಜಸ್ ಆಗುತ್ತೆ. ನಂಬರ್ 1, ಫಿಸಿಕಲ್. ಸ್ನೇಹಿತರೆ, ಕೇವಲ 30 ದಿನ ನೋ ಫ್ಯಾಪ್ ಮಾಡೋದ್ರಿಂದ, ಸೀಮನ್ ರಿಟೈನ್ ಮಾಡೋದ್ರಿಂದ ನಿಮ್ಮ ಔಟರ್ ಲುಕ್ ಡ್ರಾಸ್ಟಿಕಲಿ ಇಂಪ್ರೂವ್ ಆಗುತ್ತೆ. ಹೌದು, ಸೈಂಟಿಫಿಕ್ ರಿಸರ್ಚಸ್ ಗಳಲ್ಲಿ ಕಂಡು ಹಿಡಿದಿದ್ದಾರೆ. ನೋ ಫ್ಯಾಪ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಹೆಲ್ತ್, ಸ್ಪೆಷಲಿ ನಿಮ್ಮ ಸ್ಕಿನ್ ನ ಗ್ಲೋ ಹೆಚ್ಚಾಗ್ತಾ ಹೋಗುತ್ತೆ. ಹೇಗಂದ್ರೆ ನಿಮ್ಮ ಫೇಸ್ ಅಲ್ಲಿ ಪಿಂಪಲ್ಸ್ ಆಗ್ತಾ ಇದ್ರೆ, ನಿಮ್ಮ ಫೇಸ್ ಗ್ಲೋ ಆಗ್ತಿಲ್ಲ ಅಂದ್ರೆ, ಅಥವಾ ನಿಮ್ಮ ಸ್ಕಿನ್ ಕ್ವಾಲಿಟಿ ಬೀಳ್ತಾ ಇದೆ, ಮತ್ತೆ ನಿಮ್ಮ ಹೇರ್ ಫಾಲ್ ಆಗ್ತಿದೆ, ಆಗ ನಿಮ್ಮ ಹೇರ್ ಫಾಲ್ ಆಗೋದು ಬಂದ್ ಆಗುತ್ತೆ. ಕೂದಲು ಶೈನ್ ಹೆಚ್ಚುತ್ತೆ, ನಿಮ್ಮ ಮುಖದಲ್ಲಿ ಒಂದು ಹೊಳಪು ಇರುತ್ತೆ, ನಿಮ್ಮ ಐಸ್ ಅಲ್ಲಿ ಒಂದು ಬೇರೆ ರೀತಿ ಅಟ್ರಾಕ್ಷನ್ ಇರುತ್ತೆ. ನೀವು ಎಲ್ಲೇ ಹೋಗಿ ಯಾರ ಜೊತೆನೆ ಸೇರಿದ್ರು ನಿಮ್ಮಿಂದ ಅವರು ಅಟ್ರಾಕ್ಟ್ ಆಗ್ತಾರೆ. ನೀವೇನಾದ್ರೂ ಜಿಮ್ಗೆ ಹೋಗಿ ರಿಸಲ್ಟ್ ಸಿಕ್ತಿಲ್ಲ ಅಂದ್ರೆ ಆಗ ಅಲ್ಲೂ ರಿಸಲ್ಟ್ ಸಿಗುತ್ತೆ. ಮತ್ತೆ ನೀವು ಎನರ್ಜೆಟಿಕ್ ಫೀಲ್ ಮಾಡ್ತೀರಾ. ಮತ್ತೆ ನಿಮ್ಮ ಎಂಡ್ಯೂರೆನ್ಸ್ ಏನಿದೆ, ಯಾವ್ದಾದ್ರೂ ಒಂದು ಕೆಲಸನ ತುಂಬಾ ಹೊತ್ತಿನವರೆಗೂ ಮಾಡೋ ಪವರ್ ಕೂಡ ಹೆಚ್ಚಾಗುತ್ತೆ. ನಂಬರ್ 2, ಮೆಂಟಲಿ. ನೀವು ಹೇಳ್ತಿರಲ್ಲ, ನಾನು ತುಂಬಾ ಲೋ ಕಾನ್ಫಿಡೆಂಟ್ ಫೀಲ್ ಮಾಡ್ತೀನಿ, ನನ್ನಲ್ಲಿ ಕಾನ್ಫಿಡೆನ್ಸ್ ಕಡಿಮೆ ಇದೆ, ನಾನು ಯಾವ್ದಾದ್ರೂ ಹುಡುಗಿ ಹತ್ರ ಅಥವಾ ಯಾವ್ದಾದ್ರೂ ಒಳ್ಳೆ ವ್ಯಕ್ತಿ ಜೊತೆ ಚೆನ್ನಾಗಿ ಮಾತಾಡೋದಕ್ಕೆ ಆಗಲ್ಲ, ಅಥವಾ ನನಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ವಸ್ತುಗಳು ನೆನಪಲ್ಲಿ ಇರೋದಿಲ್ಲ, ಓವರ್ ಥಿಂಕಿಂಗ್ ಮಾಡ್ತೀನಿ, ಮತ್ತೆ ಸೆಲ್ಫ್ ಡೌಟ್ ಆಗುತ್ತೆ. ಆಗ ಈ ರೀತಿ ಎಷ್ಟೇ ಮೆಂಟಲ್ ಪ್ರಾಬ್ಲಮ್ಸ್ ಇದ್ರು ಅದು ಕೂಡ ಕ್ಯೂರ್ ಸರಿ ಹೋಗುತ್ತೆ. ರಿಸರ್ಚರ್ಸ್ ಗಳ ಪ್ರಕಾರ ಯಾರು ಕೇವಲ 66 ದಿನಗಳ ತನಕ ನೋ ಫ್ಯಾಪ್ ಮಾಡ್ತಾರೋ ಅವರು ಮೊದಲಿಗಿಂತ ಫುಲ್ ಫೋಕಸ್, ಕಾಮ್, ಕೂಲ್ ಅಂಡ್ ಕಾನ್ಫಿಡೆಂಟ್ ವ್ಯಕ್ತಿ ಆಗ್ತಾರೆ. ಮತ್ತೆ ಇಷ್ಟೊಂದು ಬೆನಿಫಿಟ್ಸ್ ಅನ್ನ ನೋಡಿ ನೀವೇನ್ ಡಿಸೈಡ್ ಮಾಡಿದ್ರಿ? ಇವತ್ತಿನಿಂದ ನೋ ಫ್ಯಾಪ್ ಮಾಡ್ತೀರಾ ಅಥವಾ ಅದೇ ಹಳೆ ಅಭ್ಯಾಸ ಕಂಟಿನ್ಯೂ ಮಾಡ್ತೀರಾ? ಏನಾದ್ರೂ ಒಂದು ಒಳ್ಳೆ ಗಿಫ್ಟ್ ನಿಮ್ಮ ಬಾಡಿಗೆ ಬೇಕು ಅಂದ್ರೆ ಆಗ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದು ಬರಲೇಬೇಕು. ವೇದಗಳಲ್ಲಿ, ಉಪನಿಷತ್ಗಳಲ್ಲಿ ಅಂಡ್ ಮೈಥಾಲಜಿ, ವೇದಿಕ್ ಸ್ಕ್ರಿಪ್ಚರ್ಸ್ ಗಳಲ್ಲಿ ಇದೇ ಮಾತನ್ನ ಬರೆದಿದ್ದಾರೆ. ಇಫ್ ಯು ಕ್ಯಾನ್ ಕಾಂಕರ್ ದ ಸರ್ಚ್, ಯು ಕ್ಯಾನ್ ಡೂ ಎನಿಥಿಂಗ್. ಎನಿಥಿಂಗ್ ಮೀನ್ಸ್ ಎನಿಥಿಂಗ್ ಇನ್ ಯುವರ್ ಲೈಫ್. ಮತ್ತೆ ಸ್ನೇಹಿತರೆ, ಈಗ ನಾವು ಈ ವಿಡಿಯೋನ ಸಮರೈಸ್ ಮಾಡೋಣ. ಇಲ್ಲಿ ತನಕ ಏನಾಗಿದೆಯೋ ಆಗಿರ್ಲಿ, ಈಗ ನೀವು ಸೀಮನ್ ವೇಸ್ಟ್ ಆಗಿ ಹೋಗೋದಕ್ಕೆ ಬಿಡಬಾರ್ದು. ಇದರ ಪ್ರತಿಯೊಂದು ಹನಿ ಮೌಲ್ಯವಾದದ್ದು. ಇದನ್ನ ಯೋಚನೆ ಮಾಡಿ. ನೀವು ಜಾಸ್ತಿ ಇಲ್ಲ, ಕೇವಲ 30 ದಿನ ಸೀಮನ್ ರಿಟೆನ್ಷನ್ ಮಾಡಿ ನೋಡಿ, ನೋ ಫ್ಯಾಪ್ ಮಾಡಿ ನೋಡಿ. ನೀವು ಎಷ್ಟು ಚೆನ್ನಾಗಿ ಫೀಲ್ ಮಾಡ್ತೀರಾ ಅಂದ್ರೆ ನೀವು ಮತ್ತೆ ಮಾಸ್ಟರ್ಬೇಷನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಮತ್ತೆ ಈ ವಿಡಿಯೋನ ಪರ್ಪಸ್, ಉದ್ದೇಶನೇ ಇದು. ಎಷ್ಟು ದಿನ ಆಗುತ್ತೋ, ಎಲ್ಲಿ ತನಕ ಆಗುತ್ತೋ ನೀವು ನೋ ಫ್ಯಾಪ್ ಪಾಲನೆ ಮಾಡಿ. ಮತ್ತೆ ನಿಮ್ಮ ಬಾಡಿನ ಸ್ಟ್ರಾಂಗ್ ಮಾಡಿ, ಮೆಂಟಲಿ ಅಂಡ್ ಫಿಸಿಕಲಿ ಫಿಟ್ ಆಗಿ. ಸೊ ಕಮೆಂಟ್ ಮಾಡಿ, ನೋ ಫ್ಯಾಪ್
ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.